Hello everyone, Karnataka Civil Judge Examination 2025 ನ ಮೇನ್ಸ್ ಎಕ್ಸಾಮ್ ರೀಸೆಂಟ್ ಆಗಿ ಕಂಪ್ಲೀಟ್ ಆಯಿತು. ದಟ್ ಈಸ್ ಆನ್ 6th and 7th of December. ಸ್ಯಾಟರ್ಡೆ ಆ್ಯಂಡ್ ಸಂಡೇ ಏನು ನಡೆದಿತ್ತು, ಅದರಲ್ಲಿ ಈ 4 ಪೇಪರ್ಸ್ ಹೇಗಿತ್ತು ಏನು ಅನ್ನೋದ್ರ ರಿಲೇಟೆಡ್ ಪೇಪರ್ ಸಾಲ್ವಿಂಗ್ ಆ್ಯಂಡ್ ಪೇಪರ್ ಅನಾಲಿಸಿಸ್ ವಿಡಿಯೋ ಆಗಿರುತ್ತೆ ಇವತ್ತಿನ ಪೇಪರ್. ಇವತ್ತಿನ ವಿಡಿಯೋ ಆ್ಯಂಡ್ ಸ್ಪೆಸಿಫಿಕಲಿ ಅಬೌಟ್ ಲಾ ಪೇಪರ್ 1. ಸೊ ಲಾ ಪೇಪರ್ 1 ಆ್ಯಂಡ್ ಟ್ರಾನ್ಸ್ಲೇಷನ್ ನಮಗೆ ಫಸ್ಟ್ ಡೇ ನಡೆಯುತ್ತೆ. ಟ್ರಾನ್ಸ್ಲೇಷನ್ ಪೇಪರ್ ಮೆಜಾರಿಟಿ ವ್ಯೂ ಅಟ್ಲೀಸ್ಟ್ ಮೈ ಸ್ಟೂಡೆಂಟ್ಸ್ನ ನನ್ನ ಸ್ಟೂಡೆಂಟ್ಸ್ನ ವ್ಯೂ ಪಾಯಿಂಟ್ ಅಥವಾ ನನಗೆ ತಿಳಿದು ಬಂದಿರುವಂಥ ಒಂದಷ್ಟು ವ್ಯೂಸ್ ಏನು ಅಂತ ಹೇಳಿದ್ರೆ, ಇಟ್ ವಾಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿ ಪೇಪರೇನೆ ಆಗಿತ್ತು. ಫಸ್ಟ್ ಪೇಪರ್ ಫಸ್ಟ್ ಡೇ ಇದ್ದಂಥ 2 ಪೇಪರ್ ಟ್ರಾನ್ಸ್ಲೇಷನ್ ಆ್ಯಂಡ್ ಲಾ ಪೇಪರ್ 1 ಈಸಿಯಾಗಿ ಇತ್ತು. ಸೊ ಟ್ರಾನ್ಸ್ಲೇಷನ್ ಪೇಪರ್ ಅಲ್ಲಿ ಲೆಂದಿ ಸೇಲ್ ಡೀಡ್ ಇತ್ತು ಅನ್ನೋದು ಬಿಟ್ರೆ ಪೇಪರ್ ಎಂಟೈರ್ಲಿ ವಾಸ್ ಈಸಿ ಟು ಮಾಡರೇಟ್ ಲೆವೆಲ್, ಆರಾಮಾಗಿ ಮುಗಿಸ್ಬಹುದು ಗಿವೆನ್ 4 ಗಂಟೆ ಕೊಟ್ಟಿದ್ದಿದ್ರೆ ಅನ್ನೋದೊಂದು ಪಾಯಿಂಟ್, ಬಿಕಾಸ್ ಪೇಪರ್ ಲೆಂದಿ ಇತ್ತು. ಅಪಾರ್ಟ್ ಫ್ರಮ್ ದ್ಯಾಟ್ ರೆಸ್ಟ್ ಎವ್ರಿಥಿಂಗ್ ಗಿವೆನ್ ಪ್ಯಾಸೇಜಸ್ ಏನಿದೆ ಅದು ಈಸಿಯಾಗೇನೆ ಇತ್ತು. ಸೊ ಕಷ್ಟ ಅಂತ ಇರಲಿಲ್ಲ. ವೊಕ್ಯಾಬ್ಲರಿ ಆಗಿರಬಹುದು, ಜಡ್ಜ್ಮೆಂಟ್ನದು ಸಮೇತ ನಮಗೆ ಈಸಿ ಅನ್ನಿಸ್ತು ಅನ್ನೋಂಥದ್ದು. ನೆಕ್ಸ್ಟ್ ಕಮಿಂಗ್ ಟು ನಮ್ಮ ಲಾ ಪೇಪರ್ 1 ಫಸ್ಟ್ ಡೇ ಅಲ್ಲಿ ಸೆಕೆಂಡ್ ಪೇಪರ್ ಲಾ ಪೇಪರ್ 1 ಆಗಿತ್ತು. ಸೊ ಸೆಕೆಂಡ್ ಪೇಪರ್ ಲಾ ಪೇಪರ್ 1 ವೆರಿ ಇಂಟ್ರೆಸ್ಟಿಂಗ್ಲಿ 2023 ನ ಪೇಪರ್ ಟಫ್ ಪೇಪರ್, ಔಟ್ ಆಫ್ ಸಿಲೆಬಸ್ ಅಂಡ್ ಔಟ್ ಆಫ್ ಬಾಕ್ಸ್ ಕೇಳಿದ್ದಾರೆ ಅಂತ ಅಂದ್ಕೊಂಡಂಥ ಪೇಪರ್ಗಿಂತ ಉಲ್ಟಾ, ದಟ್ ಈಸ್ ಈ ಪೇಪರ್ ಈಸಿ. ನಾವು ಇನ್ನಷ್ಟು ಟಫ್ ಆಗಿರುತ್ತೆ, ಇನ್ನೂ ಎಕ್ಸ್ಟ್ರೀಮ್ ಡಾಕ್ಟ್ರಿನ್ಸ್ ಆಗಿರಬಹುದು ಎಕ್ಸೆಟ್ರಾ ಕೇಳ್ತಾರೆ ಅನ್ನುವಂಥ ಒಂದು ಅಪ್ರಿಹೆನ್ಷನ್ ಅಲ್ಲೇನೆ ಪ್ರಿಪರೇಷನ್ ಇದ್ದಿದ್ದು. ದೋ 1 ಮಂತ್ ಬ್ಯಾಚ್ ಅಂತ ಹೇಳುವಾಗ 1 ಮಂತ್ ಅಲ್ಲಿ ಕಂಪ್ಲೀಟ್ ಕವರೇಜ್ ಕೊಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಬಟ್ ವಿ ಹ್ಯಾಡ್ ಕವರ್ಡ್ ಎವ್ರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆ್ಯಂಡ್ ಆಸ್ಪೆಕ್ಟ್ಸ್ ಇನ್ ಆರ್ ಕ್ಲಾಸಸ್. ಸೊ 1 ಮಂತ್ ಬ್ಯಾಚ್ನ ಮೇನ್ ಸಕ್ಸಸ್ ಬ್ಯಾಚ್ ಆಗಿರ್ಬೋದು ಅಥವಾ ನಮ್ಮ ಕಾಂಪ್ರಿಹೆನ್ಸಿವ್ ಬ್ಯಾಚ್ ವೆರ್ ವಿ ಹ್ಯಾಡ್ ಎಲಾಬ್ರೇಟಿವ್ಲಿ ಟೇಕನ್ ಎವ್ರಿ ಟಾಪಿಕ್. ಈ ಒಂದು ಸಿಲೆಬಸ್ ಅಲ್ಲಿ ಇದ್ದಂಥ ಕ್ವೆಶನ್ಸ್ ಆಗಿರ್ಬೋದು, ಪ್ರತಿಯೊಂದು ಲಾ ಪೇಪರ್ 1 ಅಲ್ಲಿ ಕೇಳಿರೋದು ವಿ ಹ್ಯಾಡ್ ಕವರ್ಡ್ ಎವ್ರಿಥಿಂಗ್. ಆ್ಯಂಡ್ ಇದು ಇಂಪಾರ್ಟೆಂಟ್, ಇದು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದಂಥ ಕ್ವೆಶನ್ಸ್ ನಮಗೆ ಸುಮಾರು ಬಂತು. ಸೊ ದಟ್ ವಾಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪಾರ್ಟ್. ಸೊ 187 ಆಗಿರ್ಬೋದು, ಬಾಂಡ್ ರಿಲೇಟೆಡ್ ಆಗಿರ್ಬೋದು, 63 ಕ್ಲಾಸ್ 4 ಆಗಿರ್ಬೋದು, ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ DPSP ನ ಕಾನ್ಫ್ಲಿಕ್ಟ್ ಆ್ಯಂಡ್ ಹಾಗೆ ಅದರ ರಿಲೇಟೆಡ್ ಕೇಸ್ ಲಾಸ್ ಆಗಿರಬಹುದು, ಇದು ಬಂದೇ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದಂಥ ಕ್ವೆಶನ್ಸ್ ಆಗಿತ್ತು. ಆ್ಯಂಡ್ ಮೈನರ್ ಡ್ರಾಫ್ಟಿಂಗ್ ಬರುತ್ತೆ ಅಂತ ಹೇಳಿ ನಾವು ಪ್ರಾಕ್ಟೀಸ್ ಮಾಡಿದಿರುವಂಥ ಡ್ರಾಫ್ಟ್ ಆಗಿರ್ಬೋದು. ಸೊ ಈ ಎಲ್ಲ ರೀತಿ ಕ್ವೆಶನ್ಸ್ ಏನಿದೆ ಲಾ ಪೇಪರ್ 1 ಸ್ಪೆಸಿಫಿಕ್ ಆಗಿ 23ಗೆ ಕಂಪೇರ್ ಮಾಡುವಾಗ ನಮಗೆ ಕಷ್ಟವಾಗೇನೆ ಬರುತ್ತೆ ಅನ್ನೋಂಥ ಒಂದು ಪ್ರಿಪರೇಷನಲ್ಲೇ ನಾವು ತಯಾರಾಗಬೇಕು. ಆ್ಯಂಡ್ ವಿ ಡಿಡ್ ಸೊ, ಬಟ್ ಪೇಪರ್ ಈಸಿ ಆಗಿತ್ತು. ಆ್ಯಂಡ್ ಮೆಜಾರಿಟಿ ಎಲ್ಲ ಸ್ಟೂಡೆಂಟ್ಸ್ ಲಾ ಪೇಪರ್ 1 ಮಾತ್ರ ಆರಾಮಾಗಿ ಬರೆದ್ವಿ. 3 ಪೇಪರ್ಸಲ್ಲಿ ಸಿಕ್ಕಾಪಟ್ಟೆ ಈಸಿಲಿ ಕವರ್ ಮಾಡಿದ್ವಿ ಅನ್ನೋವಂಥ ಒಂದು ಫೀಡ್ಬ್ಯಾಕ್ ಕೊಟ್ಟಿದ್ದು ನನಗೆ ತುಂಬಾ ಖುಷಿ ಆಯಿತು. ಸೊ ನಾವು ಈ ಪೇಪರ್ನ ಡಿಸ್ಕಸ್ ಮಾಡೋಣ. ಲಾ ಪೇಪರ್ 1 ಹೇಗಿತ್ತು ಆ್ಯಂಡ್ ಐ ವಿಲ್ ಆಲ್ಸೋ ಪ್ರೊವೈಡ್ ಯು ವಿತ್ ದ ಸ್ಯಾಂಪಲ್ ಆನ್ಸರ್ಸ್. ಸೊ ಈ ಆನ್ಸರ್ಸ್ ನಿಮಗೆ ಎಲ್ಲ ಕ್ವೆಶನ್ಸ್ಗೆ ಸ್ಯಾಂಪಲ್ ಆನ್ಸರ್ಸ್ ನೀವು ನೋಡ್ಕೊಳ್ಬಹುದು, ಪಾಯಿಂಟರ್ಸ್ ಆಗಿರುತ್ತೆ. ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಸ್ವಾತಿ ಲಾ ಅಕಾಡೆಮಿ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಈ ಪೇಪರ್ ಅಟ್ಯಾಚ್ ಆಗಿರುತ್ತೆ. ಕಂಪ್ಲೀಟ್ ಪೇಪರ್ನ ಸ್ಯಾಂಪಲ್ ಆನ್ಸರ್ಸ್ ಇದು. ಸೊ ಇದು ನಿಮಗೆ ಪ್ರೊವೈಡ್ ಮಾಡ್ತೀನಿ ಆ್ಯಂಡ್ ದಿಸ್ ವಿಲ್ ಬಿ ಆಕ್ಸೆಸಿಬಲ್ ಫಾರ್ ಆಲ್. ಸೊ ಈ ಪೇಪರ್ನ ಅನಾಲಿಸಿಸ್ ಆ್ಯಂಡ್ ಪೇಪರ್ ಸಾಲ್ವಿಂಗ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆಫ್ಟರ್ ದಿಸ್ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಜಡ್ಜ್ಮೆಂಟ್ ಆ್ಯಕ್ಚುಲಿ ಸಪ್ರೇಟ್ ಆಗಿ ಇನ್ನೊಂದು ಸೆಷನ್ನ ಕಂಡಕ್ಟ್ ಮಾಡೋಣ. ಸಿವಿಲ್ ಆ್ಯಂಡ್ ಕ್ರಿಮಿನಲ್, ಸಿವಿಲ್ ಬೇಸಿಕ್ಲಿ ಡಿಕ್ಲರೇಷನ್ 34 ಬಗ್ಗೆ ಆ್ಯಂಡ್ ಕ್ರಿಮಿನಲ್ ನಮಗೆ 498A ರಿಲೇಟೆಡ್ ಆಗಿತ್ತು ವಿಚ್ ವಾಸ್ ನ್ಯೂ. ಬಟ್ ದೆನ್ ಬೋತ್ ವೇರ್ ಈಸಿ ಟಾಪಿಕ್ಸ್ ಆ್ಯಂಡ್ ಬೋತ್ ವೇರ್, ಬಿಕಾಸ್ ಅಪ್ರಿಸಿಯೇಷನ್ ಕಲ್ತಿದ್ರಿ ಅಂತಂದಮೇಲೆ ಹೇಗಾದರೂ ನೀವು ಆ ಒಂದು ಇದನ್ನು ಸಾಲ್ವ್ ಮಾಡಲೇಬಹುದು. ಆ್ಯಂಡ್ 498A ರಿಲೇಟೆಡ್ ಸೆಕ್ಷನ್ಸ್ ಆಲ್ಸೋ ವಿ ಹ್ಯಾಡ್ ಡಿಸ್ಕಸ್ಡ್ ಇನ್ ಕ್ಲಾಸ್. ಸೊ ಹಾಗಾಗಿ ಇಟ್ ವಾಸ್ ಈಸಿ. ಗಿವೆನ್ ಸಿವಿಲ್ ಅಲ್ಲಿ ನಮಗೆ ಜಾಸ್ತಿ ಸ್ಕೋಪ್ ಇತ್ತು ಅಪ್ರಿಸಿಯೇಷನ್ಗೆ ರಾದರ್ ದ್ಯಾನ್ ಕ್ರಿಮಿನಲ್ ಅನ್ನೋಂಥದ್ದು ಒಂದು ಫೀಡ್ಬ್ಯಾಕ್. ಬಟ್ ಬೋತ್ ಪೇಪರ್ಸ್ ವೇರ್ ಈಸಿ ಅಗೇನ್. ಸೊ ಓವರ್ ಆಲ್ ಆಗಿ ಆ್ಯಕ್ಚುಲಿ ಈ ಮೇನ್ಸ್ ಎಕ್ಸಾಮ್, ಈ ವರ್ಷ ನಡೆದಿರೋ ಮೇನ್ಸ್ ಎಕ್ಸಾಮ್ 4 ಪೇಪರ್ ಈಸಿ ಟು ಮಾಡರೇಟ್ ಅಲ್ಲೇ ನಡೆದಿದೆ. ಡಿಫಿಕಲ್ಟ್, ಕಷ್ಟ ಆಗೋದಿಲ್ಲ ಅಂತ ಅನಿಸಿದಂಥ ಒಂದು ಫೀಡ್ಬ್ಯಾಕ್ ಸಹ ಇಲ್ಲ. ಸೊ ಇದು ನಮ್ಮ ಮೆಜಾರಿಟಿ ಆ್ಯಂಡ್ ಈಸಿ ಆಗಿ ಕವರ್ ಮಾಡಿದ್ವಿ ಅಂತ ಹೇಳಿ ಕೇಳ್ಪಟ್ಟು ಖುಷಿ ಆಯಿತು. ಸೊ ದೆನ್ ವಿಲ್ ಸ್ಟಾರ್ಟ್ ವಿತ್ ಅವರ್ ವಿಡಿಯೋ ಟಿಲ್ ದ ಎಂಡ್ ನೋಡಿ. ದಿಸ್ ವಿಲ್ ಬಿ ಅ ಪೇಪರ್ ಅನಾಲಿಸಿಸ್ ವಿಡಿಯೋ ಆ್ಯಂಡ್ ನಿಮಗೆ ಇಷ್ಟ ಆದರೆ ಡೂ ಲೈಕ್. ಆ್ಯಂಡ್ ಇದೇ ರೀತಿ ನಿಮಗೆ ಲಾ ರಿಲೇಟೆಡ್ ಯಾವುದೇ ಎಕ್ಸಾಮ್ಸಿಗಾಗಿರ್ಬಹುದು, ಫಾರ್ ಎಂಟ್ರೆನ್ಸ್ ಎಕ್ಸಾಮ್ಸ್, ನೆಕ್ಸ್ಟ್ ನಾವು ಅಪ್ಕಮಿಂಗ್ ಕ್ಲಾಟ್ನ ಬ್ಯಾಚಸ್ ಲಾಂಚ್ ಆಗ್ತದೆ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಅಥವಾ ನಿಮಗೆ ಯಾರಾದರೂ ಕ್ಲಾಟ್ನ ರಿಲೇಟೆಡ್ ಇಂಟ್ರೆಸ್ಟೆಡ್ ಇದ್ದಾರೆ, ದೆನ್ ಯು ಕ್ಯಾನ್ ಸಜೆಸ್ಟ್ ದೆಮ್. ವಿಡಿಯೋನ ಶೇರ್ ಮಾಡಿ ಅವರಿಗೆ. ಹಾಗೆ ಸ್ವಾತಿ ಲಾ ಅಕಾಡೆಮಿಯಲ್ಲಿ ನಿಮಗೆ ಕ್ಲಾಸಸ್ನ ಆಕ್ಸೆಸ್ ತಗೊಳ್ಬೇಕು ಅಂತ ಹೇಳುವಾಗ ನೀವು ಸ್ವಾತಿ ಲಾ ಅಕಾಡೆಮಿ ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡ್ಕೋಬಹುದು ಪ್ಲೇಸ್ಟೋರಿಂದ.
ಆ್ಯಂಡ್ ಕ್ಲಾಸಸ್ನ ಆಕ್ಸೆಸ್ ಅಥವಾ ಅಡ್ಮಿಷನ್ಸನ್ನು ತಗೊಳ್ಬಹುದು. ಹಾಗೆ ಸಿವಿಲ್ ಜಡ್ಜ್ ಆ್ಯಂಡ್ ಹೈಯರ್ ಜುಡಿಷಿಯರಿಯ ಆಸ್ಪೆಕ್ಟ್ಸ್ ಆಗಿರಬಹುದು, ಎವ್ರಿ ಲಾ ರಿಲೇಟೆಡ್ ನಿಮಗೆ ಕಾನ್ಸೆಪ್ಟ್ಸ್ ಬೇಕು, ದೆನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಸ್ವಾತಿ ಲಾ ಅಕಾಡೆಮಿ ಈ ಯೂಟ್ಯೂಬ್ ಚಾನಲನ್ನು. ಆ್ಯಂಡ್ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಸೊ ದಟ್ ನಿಮಗೆ ಯಾವುದೇ ಇಂಪಾರ್ಟೆಂಟ್ ವಿಡಿಯೋ ಮಿಸ್ ಔಟ್ ಆಗೋದಿಲ್ಲ. ಆ್ಯಂಡ್ ಥ್ಯಾಂಕ್ ಯು, ಇದುವರೆಗೂ ಆಲ್ರೆಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋಂಥ ಪ್ರತಿಯೊಬ್ಬರಿಗೂ ಸಹ. ಆ್ಯಂಡ್ ವಿಡಿಯೋಸ್ನ ನೋಡಿ ನಾವು ಅಟೆಂಡ್ ಮಾಡಿದ್ದೀವಿ, ಎಕ್ಸಾಮ್ ಬೆನಿಫಿಟ್ ಆಯಿತು ಅಂತ ಹೇಳುವ ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ ಯು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲಾ ಪೇಪರ್ 1. ಸೊ ನೀವು ಕನ್ನಡ ಇಂಗ್ಲೀಷ್ ಎರಡು ಭಾಷೆಯಲ್ಲಿ ಬರೀಬೋದು ಎಕ್ಸೆಟ್ರಾ. ನಿಮಗೆ ಜನರಲ್ ಇದು ಗೊತ್ತೇ ಇರುತ್ತೆ. CPC 30 ಮಾರ್ಕ್ಸ್, CRPC 30 ಮಾರ್ಕ್ಸ್, ವೇರ್ ಈಸಿಲಿ ತಗೊಳ್ಬಹುದಾಗಿರುವಂಥ ಮಾರ್ಕ್ಸ್ ಆಗಿತ್ತು ಈ ಪೇಪರ್. Write a note on production of additional evidence before the appellate court. So first thing, appellate court, lower court ಅಲ್ಲಿ ಕೊಡುವಂಥ ಜಡ್ಜ್ಮೆಂಟ್ನ ನಾವು ಅಪೀಲ್ಗೆ ಅಂತ ಹೇಳಿ ಹೋಗುವಾಗ ಅಪೆಲೇಟ್ ಕೋರ್ಟ್ಗೆ ಹೋಗ್ತೀವಿ. ಅಪೆಲೇಟ್ ಕೋರ್ಟಲ್ಲಿ ನಮಗೆ ಯಾವುದೇ ರೀತಿ ಎವಿಡೆನ್ಸಸ್, ಹೊಸ ಅಡಿಷನಲ್ ಎವಿಡೆನ್ಸಸ್ ಅನ್ನು ಪ್ರೆಸೆಂಟ್ ಮಾಡೋ ಹಾಗಿಲ್ಲ. ದಟ್ ಇಸ್ ಜನರಲ್ ಸ್ಟೇಟ್ಮೆಂಟ್. ಬಟ್ ಎಕ್ಸೆಪ್ಷನ್ ಸಿಚುವೇಶನ್ಸ್ ಇದೆ, ಯಾವಾಗ ಎವಿಡೆನ್ಸಸ್ ಅನ್ನು ತಗೊಳ್ಬಹುದು. ಸರಿಯಾಗಿ ಎವಿಡೆನ್ಸಸ್ ಅಪ್ರಿಷಿಯೇಟ್ ಆಗಿಲ್ಲ, ಇಂಪ್ರಾಪರ್ ಅಡ್ಮಿಷನ್ ಆಫ್ ಎವಿಡೆನ್ಸಸ್ ಇನ್ ದ ಲೋವರ್ ಕೋರ್ಟ್, ಈ ಎಲ್ಲ ಕಂಡೀಷನ್ಸ್ ಅಲ್ಲಿ. ಸೊ ಅದರ ರಿಲೇಟೆಡ್ write a note on production of additional evidence before appellate court with relevant provisions of CPC provisions, case laws. Specific ಆಗಿ we had made a PDFs and ಸ್ಟೂಡೆಂಟ್ಸ್ ಹತ್ರ ಕ್ಲಾಸಸ್ ಅಟೆಂಡ್ ಮಾಡಿದಂಥ ಸ್ಟೂಡೆಂಟ್ಸಿಗೆ ಇದರ ರಿಲೇಟೆಡ್ ನಿಮಗೆ ಆಲ್ರೆಡಿ ನೀಡಲಾಗಿತ್ತು ಅಪೆಲೇಟ್ ಕೋರ್ಟ್ಸ್ ರಿಲೇಟೆಡ್. ಸೊ ಇದು ಅಪೆಲೇಟ್ ಕೋರ್ಟ್ ಆರ್ಡರ್ 41 ರಿಲೇಟೆಡ್ ಕ್ವೆಶನ್ ಆ್ಯಂಡ್ ಅದರ ಒಂದು ಎಕ್ಸೆಪ್ಷನ್ಸ್ನ ಬರೆಯುವಂಥದ್ದು. Write a note on inherent powers, section 151. inherent power, easy, ಹೈಕೋರ್ಟ್ಗೆ inherent power ಇರುತ್ತೆ to meet the ends of justice etc. ಆ್ಯಂಡ್ ಇದು ಎರಡೂ ಶಾರ್ಟ್ ನೋಟ್ ಬರೆಯೋದಕ್ಕೆ ಆಪ್ಟ್ ಆಗಿ ನೀವು ಬರೀಬೋದು. ಆ್ಯಂಡ್ ಶಾರ್ಟ್ ನೋಟ್ ಅಂತ ಹೇಳಿದ ತಕ್ಷಣ ನೀವು ಬರೀಬೇಕಾಗಿರೋದು ಆಲ್ಮೋಸ್ಟ್ ಅಟ್ಲೀಸ್ಟ್ 1 ಪೇಜ್ or 1.5 ಪೇಜ್ ತನಕ ಎಕ್ಸ್ಟೆಂಡ್ ಆಗುತ್ತೆ ನಿಮ್ಮ ಆನ್ಸರ್. 10 ಮಾರ್ಕ್ಸ್ ಆನ್ಸರ್ ಅಂತ ಹೇಳುವಾಗ ಆನ್ಸರ್ ನಿಮಗೆ 3 to 4 ಪೇಜಸ್ ತನಕನೂ ಸಹ ಹೋಗಬಹುದು. ಬಟ್ ಅಟ್ಲೀಸ್ಟ್ 3 pages. ಸಿ ಕ್ವಾಂಟಿಟಿ ಇಂಪಾರ್ಟೆಂಟ್ ಏನೇ ಎಕ್ಸಾಮಲ್ಲಿ, ಬಿಕಾಸ್ ಕ್ವಾಲಿಟಿ ಅಟ್ ಮೋಸ್ಟ್ ಇಂಪಾರ್ಟೆಂಟ್. ನೀವೇನು ಆನ್ಸರ್ ಬರ್ದಿದ್ರೆ ಅದರಲ್ಲಿ ಎಸೆನ್ಷಿಯಲ್ಸ್ ಇದೆಯಾ, ಕೇಸ್ ಲಾಸ್ ಇದೆಯಾ, ಪ್ರೊವಿಷನ್ಸ್ ಇದೆಯಾ, ಏನು ಆಕ್ಚುಯಲ್ ಸಬ್ಜೆಕ್ಟ್ ಮ್ಯಾಟರ್ ಬರ್ದಿದ್ದೀರಿ, ಇದು ಎಲ್ಲಾನು ಮ್ಯಾಟರ್ ಆಗುತ್ತೆ. ದಿಸ್ ಇಸ್ ಕ್ವಾಲಿಟಿ ಆಫ್ ಯುವರ್ ಆನ್ಸರ್. ಇದೆಲ್ಲ ಕ್ಯಾರಿ ಆಗ್ತದೆ, ದೆನ್ ಇಟ್ಸ್ ಅ ಬೆಸ್ಟ್ ಆನ್ಸರ್. ಬಟ್ ಈ ಕ್ವಾಲಿಟಿನ ನೀವು ಬರೀ 1 ಪೇಜಲ್ಲಿ ಪಾಯಿಂಟರ್ಸ್ ರೀತಿ ಬರೆದು ವೈಂಡ್ ಅಪ್ ಮಾಡೋಕ್ಕಾಗೋದಿಲ್ಲ. ಸೊ 10 ಮಾರ್ಕ್ಸ್ 5 ಮಾರ್ಕ್ಸ್ ಶಾರ್ಟ್ ನೋಟ್ ಅಂತ ಹೇಳುವಾಗ ಕ್ವಾಂಟಿಟಿ ಆಲ್ಸೋ ಮ್ಯಾಟರ್ಸ್. ಆ್ಯಂಡ್ ಆ ಕ್ವಾಂಟಿಟಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ 1 to 1.5 ಪೇಜ್ ಫಾರ್ 5 ಮಾರ್ಕ್ಸ್ ಆ್ಯಂಡ್ 3 pages ಅಟ್ಲೀಸ್ಟ್ ಫಾರ್ ಒಂದು 10 ಮಾರ್ಕ್ಸ್ ಆನ್ಸರ್. ಅಥವಾ 10 ಮಾರ್ಕ್ಸ್ ಅಂತ ಹೇಳಿದ್ರೆ 1000 ವರ್ಡ್ಸ್ ಅಂತ ಅರ್ಥ ಮಾಡ್ಕೋಬಹುದು. ಇನ್ಹೆರೆಂಟ್ ಪವರ್ಸ್ 500 ವರ್ಡ್ಸಲ್ಲಿ ಬರೀಬಹುದು. 151 ಆ್ಯಂಡ್ ಅದರ ರಿಲೇಟೆಡ್ ಪ್ರೊವಿಷನ್ಸ್, ಅದರ ರಿಲೇಟೆಡ್ ಏನು ಎಸೆನ್ಷಿಯಲ್ಸ್, ಯಾವಾಗ ರೆಸಿಡ್ಯೂರಿ ಪವರ್ ಇದೆ ಇದು ಹೈಕೋರ್ಟಿಗೆ ಎಕ್ಸೆಟ್ರಾ ಅನ್ನೋದು. ನೆಕ್ಸ್ಟ್ ಇನ್ಹೆರೆಂಟ್ ಪವರ್ ನಿಮಗೆ ಮುಂಚೆನೂ ಕೇಳಿದ್ದಾರೆ, ಸೊ ರಿಪೀಟೆಡ್ ಕ್ವೆಶನ್ ಏನೇ. Explain about disclosure, discovery, inspection of the documents under CPC with relevant provisions of law. ಸೊ ನಾನು ಇದಕ್ಕೆ ಕಂಪ್ಲೀಟ್ ಆನ್ಸರ್ ನಿಮಗೆ ಡೀಟೇಲ್ಡ್ ಆನ್ಸರ್ ಬರ್ದಿದ್ದೀನಿ, ಚೆಕ್ ಮಾಡಬಹುದು. ರೆಸ್ ಜುಡಿಕಾಟಾ ರಿಪೀಟೆಡ್ ಕ್ವೆಶನ್ ಸೆಕ್ಷನ್ 11, ಅದರ ಎಕ್ಸ್ಪ್ಲನೇಷನ್ ಸಿನ್ಸ್ ಇದು 10 ಮಾರ್ಕ್ಸ್, ಸೊ ಯು ಕ್ಯಾನ್ ರೈಟ್ ಎವ್ರಿಥಿಂಗ್. ಆ್ಯಂಡ್ ಇದರ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್, ಕನ್ಸ್ಟ್ರಕ್ಟಿವ್ ರೆಸ್ ಜುಡಿಕಾಟಾ ಯಾವಾಗ ಏನು, ಆ್ಯಂಡ್ ನಿಮಗಿರುವಂಥ 2 ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ನ ತಿಳಿಸ್ಬೋದು ಇದರಲ್ಲಿ. ಎಕ್ಸ್ಪ್ಲೈನ್ ದ ಪ್ರಾಪರ್ಟೀಸ್ ರೆಸ್ ಜುಡಿಕಾಟಾ ಅಂತ ಆನ್ಸರ್ ಬಂದಿದ ತಕ್ಷಣ ವಿ ಹ್ಯಾಡ್ ಆಲ್ಸೋ ಡಿಸ್ಕಸ್ಡ್ ಇನ್ ಕ್ಲಾಸ್ ದಟ್ ರೆಸ್ ಜುಡಿಕಾಟಾ ಕಾನ್ಸ್ಟಿಟ್ಯೂಷನಲ್ ಅಲ್ಲಿನೂ ಇದೆ, ಕ್ರಿಮಿನಲ್ ಸಿವಿಲ್ ಅಲ್ಲಿ 2 ಕಡೆ ಬರುತ್ತೆ, ಎವಿಡೆನ್ಸ್ ಅಲ್ಲೂ ಇದೆ. ಸೊ ವೆನ್ ಎವರ್ ಯು ಆರ್ ರೈಟಿಂಗ್ ಆನ್ ಆನ್ಸರ್, ಸ್ಪೆಷಲಿ 10 ಮಾರ್ಕ್ಸ್ ಅಂತ ಹೇಳುವಾಗ ಇಂಟರ್ಲಿಂಕಿಂಗ್ ಆಫ್ ವೇರಿಯಸ್ ಅದರ್ ಆಸ್ಪೆಕ್ಟ್ಸ್, ಇಂಟರ್ಲಿಂಕಿಂಗ್ ಆಫ್ ಲಾಸ್ ಕೂಡ ಹೆಲ್ಪ್ ಮಾಡುತ್ತೆ. ಸೊ ರೆಸ್ ಜುಡಿಕಾಟಾ ಆಸ್ ಅ ಪ್ರಿನ್ಸಿಪಲ್ ಏನು ಹೇಳುತ್ತೆ, ಇದನ್ನ ಕಾನ್ಸ್ಟಿಟ್ಯೂಷನಲ್ ಆಗಿರ್ಬೋದು, ಕ್ರಿಮಿನಲ್ ಹಾಗೂ ಎವಿಡೆನ್ಷಿಯರಿ ಲಾಸ್ ಕೂಡ ಈ ಪ್ರೊವಿಷನ್ಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಆ್ಯಂಡ್ ಈ ಲ್ಯಾಟಿನ್ ಮ್ಯಾಕ್ಸಿಮ್ ನಮಗೆ ಇದನ್ನ ತಿಳಿಸುತ್ತೆ, ವಿಚ್ ಮೀನ್ಸ್ ಸೋ ಅಂಡ್ ಸೋ. ಈ ರೀತಿ ನೀವು ಇಂಟರ್ಲಿಂಕಿಂಗ್ ಮಾಡುವಾಗ ಎಕ್ಸಾಮಿನರ್ಗೆ ಒಂದು ಒಳ್ಳೆ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಆನ್ಸರ್ನ ಓದೋದಕ್ಕೆ. ಬಿಕಾಸ್ ರೆಸ್ ಜುಡಿಕಾಟಾ ಆಸ್ ಅ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆನ್ಸ್ ಹೋಲ್ಡ್ ಮಾಡುತ್ತೆ. ಸೊ ಎಕ್ಸ್ಪ್ಲೇನ್ ದ್ಯಾಟ್ ಇದು ಇಲ್ಲಿ ಮಾತ್ರ ಅಲ್ಲ, ಸಿವಿಲಿಗೆ ಅಷ್ಟೇ ಅಲ್ಲ, ಬೇರೆ ಲಾಸಲ್ಲೂ ಸಹ ನಾವು ಬರೆದಿದ್ದೀವಿ. ಈ ರೀತಿ ಆ್ಯಕ್ಚುಲಿ ನೀವು ಆನ್ಸರ್ ಬರೆದಿದ್ದೀರಿ, ಯಾರೆಲ್ಲ ಈ ರೀತಿ ಬರೆದಿದ್ದೀರಿ ನಿಮಗೆ ಒಂದು ಬೆಸ್ಟ್ ಮಾರ್ಕ್ಸ್. ಅಥವಾ ಕಾನ್ಸೆಪ್ಚುವಲ್ ಪೇಪರ್ ಇದು, ಎಲ್ಲರಿಗೂ ಈ ಕಾನ್ಸೆಪ್ಟ್ಸ್ ಗೊತ್ತು. ಓನ್ಲಿ ಥಿಂಗ್ ನೀವು ಹೇಗೆ ಬೇರೆಯವ್ರಿಗಿಂತ ಬೆಟರ್ ಆಗಿ ಬರೆದಿದ್ದೀರಿ, ನೀವೇನು ಎಕ್ಸ್ಟ್ರಾ ಪಾಯಿಂಟ್ಸ್ ಅಥವಾ ಎಕ್ಸ್ಟ್ರಾ ಪ್ರೆಸೆಂಟೇಷನ್ ಏನು ಮಾಡಿದ್ದೀರಿ, ದ್ಯಾಟ್ ಮ್ಯಾಟರ್ಸ್ ಅ ಲಾಟ್. ಸೊ ಬೇರೆಯವರಿಗಿಂತ ಹೆಚ್ಚಿನ ಮಾರ್ಕ್ಸ್ ಬರೋದಕ್ಕೆ
ಬಿಕಾಸ್ ಅಲ್ಟಿಮೇಟ್ಲಿ ಮೆರಿಟ್ ಮೇಲೆ ನಡೀತಿರೋದು. ಎಕ್ಸಾಮ್ ಬರೆದವರೆಲ್ಲ ಪಾಸ್ ಆಗ್ತಾರೆ ಅನ್ನೋಂಥ ಎಕ್ಸಾಮ್ ಅಲ್ವಲ್ಲ ಇದು. ಸೊ ಮೆರಿಟ್ಗೆ ಯು ಹ್ಯಾವ್ ಟು ಸ್ಕೋರ್ ಹೈಯೆಸ್ಟ್. Explain the properties which are not liable for attachment. Section 60 prelims ಅಲ್ಲಂತೂ ಇಂಪಾರ್ಟೆಂಟ್, ಮೇನ್ಸಿಗೂ ಸಹ ಇಂಪಾರ್ಟೆಂಟ್. ಆ್ಯಂಡ್ ಇದರಲ್ಲಿ ನಮಗೆ ಕಂಪ್ಲೀಟ್ ಲಿಸ್ಟ್ ಇದೆ ಏನೆಲ್ಲ ಅಟ್ಯಾಚ್ ಆಗೋದಿಲ್ಲ ಅಂತ. ಸೊ ಯು ಕ್ಯಾನ್ ರೈಟ್ ಆಲ್ ದ ಕಂಪ್ಲೀಟ್ ಲಿಸ್ಟ್. ಸೇಲ್ ಅಂಡ್ ಅಟ್ಯಾಚ್ಮೆಂಟ್ ಎಕ್ಸಿಕ್ಯೂಷನ್ ಅಲ್ಲಿ ಆಫ್ ದ ಡಿಗ್ರಿ ಆಫ್ ದ ಯೂನಿಫಾರ್ಮ್ ಸಿವಿಲ್ ಕೋಡ್. ಸೊ ಬೆಸ್ಟ್ ಆನ್ಸರ್. ಆ್ಯಂಡ್ ಇನ್ಫ್ಯಾಕ್ಟ್ ನಿಮಗೆ ಪ್ರಿಸೈಸ್ ಆಗಿ ಶಾರ್ಟ್ ಆಗಿ ಕೇಳಿದ್ದಾರೆ. ಸೊ ಆರಾಮಾಗಿ ಕಂಪ್ಲೀಟ್ ಸೆಕ್ಷನ್ 60ನ ಒಂದು ಬರೆಯುವಂಥ ಆನ್ಸರ್ ಆಗಿತ್ತು. Draft and application, this is question which had been already discussed in class. Parental uncle 10-year-old ನಾನು ನಿಮಗೆ ಡ್ರಾಫ್ಟ್ ಕೂಡ ಸಹ ಬರೆದಿದ್ದೀನಿ. ಸೊ ಯು ಕ್ಯಾನ್ ಚೆಕ್ ವಿತ್ ದ್ಯಾಟ್. ಇನ್ಹೆರಿಟೆಡ್ ಬೈ ಬಾಯ್, ಆಲ್ಸೋ ವಿ ಕ್ಯಾನ್ ಡಿಸ್ಕಸ್ ಫ್ರಮ್ ಹಿಯರ್. ಕ್ವೆಶನ್ ಪೇಪರ್ ಹೇಗಿದ್ರು ನಿಮಗೆ ಆಕ್ಸೆಸಿಬಲ್ ಇರುತ್ತೆ, ಇಲ್ಲ ಅಂತಂದ್ರೆ ಅಲ್ಲಿ ಅಟ್ಯಾಚ್ ದ ಕ್ವೆಶನ್ ಪೇಪರ್ ಆಸ್ ವೆಲ್ ಚೆಕ್ ಮಾಡಬಹುದು. ಸೊ ಇದು ನಮ್ಮ ಆರ್ಡರ್ 41 ರಿಲೇಟೆಡ್ ನಾ ಈಗ ಏನು ಡಿಸ್ಕಸ್ ಮಾಡಿದೆ ಅಬೌಟ್ ಅಪಿಲೇಟ್ ಕೋರ್ಟ್. ಆ್ಯಂಡ್ ದೆನ್ ನಿಮಗೆ ಸೆಕೆಂಡ್ ಕ್ವೆಶನ್ ಇನ್ಹೆರೆಂಟ್ ಪ್ರೊವಿಷನ್ ಸೆಕ್ಷನ್ 151 CRPC. ನೆಕ್ಸ್ಟ್ ಕ್ವೆಶನ್ ಡಿಸ್ಕ್ಲೋಜರ್, ಡಿಸ್ಕವರಿ ಆ್ಯಂಡ್ ಇನ್ಸ್ಪೆಕ್ಷನ್ ಆಫ್ ಡಾಕ್ಯುಮೆಂಟ್ಸ್ ಅಂತ ಹೇಳುವಾಗ ಪ್ರೀ ಟ್ರಯಲ್ ಪ್ರೊಸೀಜರ್ಸ್ ಏನೇನಿರುತ್ತೆ, ಆರ್ಡರ್ 11 ಆಫ್ CPC ಏನು ಹೇಳ್ತಿದೆ, ಆ್ಯಂಡ್ ಫಾರ್ ಆಲ್ ಇನ್ಸ್ಪೆಕ್ಷನ್ ಇಂದ ಹಿಡಿದು ಪ್ರತಿಯೊಂದಕ್ಕೂ ರೂಲ್ಸ್ ಯಾವ್ದು ಬರುತ್ತೆ ವಿತ್ ಪ್ರೊವಿಷನ್ಸ್ ಆ್ಯಂಡ್ ಕೇಸ್ ಲಾಸ್ ನಾನು ನಿಮಗೆ ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ರೆಸ್ ಜುಡಿಕಾಟಾ ಅಂತ ಹೇಳುವಾಗ ರೆಸ್ ಜುಡಿಕಾಟಾಗಿ ಇರುವಂಥ ಲೀಗಲ್ ಮ್ಯಾಕ್ಸಿಮ್ಸ್, ಅದರಲ್ಲಿ ಏನು ಎಸೆನ್ಷಿಯಲ್ಸ್ ಇರುತ್ತೆ, ಟೈಪ್ಸ್ ಆಫ್ ರೆಸ್ ಜುಡಿಕಾಟಾ, ಸೊ ಇದರಲ್ಲಿ ನಮಗೆ ಎಕ್ಸೆಪ್ಷನ್ಸ್ ಏನು, ಆ್ಯಂಡ್ ಕೇಸ್ ಲಾಸ್. ಸೊ ದರ್ಯಾವ್ ವರ್ಸಸ್ ಸ್ಟೇಟ್ ಆಫ್ UP ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ನೀವು ಮೆನ್ಷನ್ ಮಾಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಫರ್ದರ್ ಪ್ರಾಪರ್ಟಿ ಇಸ್ ನಾಟ್ ಲಯಬಲ್ ಸೆಕ್ಷನ್ 60 ಕ್ಲಾಸ್ 1 ಆಫ್ CPC. ಅದರ ಪ್ರೊವೈಸೋ 60 ಅಲ್ಲಿ ನಾವು ಏನೇನೆಲ್ಲ ಅಟ್ಯಾಚ್ ಆಗುತ್ತೆ ಅದರ ಪ್ರೊವೈಸೋ ಅಲ್ಲಿ ಏನು ಅಟ್ಯಾಚ್ ಆಗೋದಿಲ್ಲ ಅಂತ ಹೇಳಿದ್ದೀವಿ. ನೆಸೆಸರಿ ವೇರಿಂಗ್ ಅಪ್ಯಾರಲ್ ದಟ್ ಇಸ್ ತಾಳಿ, ಚೈನು ಎಕ್ಸೆಟ್ರಾ ಇದೆಲ್ಲ ಅಟ್ಯಾಚ್ಮೆಂಟ್ ಹೋಗೋದಿಲ್ಲ. ಟೂಲ್ಸ್ ಆಫ್ ಆರ್ಟಿಸನ್ಸ್, ಅಗ್ರಿಕಲ್ಚರಲ್ ಎಕ್ಸೆಟ್ರಾ ಇದೆಲ್ಲನೂ ನಮಗೆ ಸ್ಯಾಲರೀಸ್, ವೇಜಸ್, ಪ್ರಾವಿಡೆಂಟ್ ಫಂಡ್, ಇನ್ಶೂರೆನ್ಸ್, ಮನಿ. ಸೊ ಲಿಸ್ಟ್ ಇದೆ, ಅದನ್ನ ನೀವು ಜಸ್ಟ್ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಒಂದಷ್ಟು ಪಾಯಿಂಟ್ಸ್ ಅನ್ನ ಬರೆದ್ರಾಯ್ತು. ಅಟ್ಲೀಸ್ಟ್ ಇಫ್ ಯು ಹ್ಯಾವ್ ರಿಟನ್ 10 ಪಾಯಿಂಟ್ಸ್ ಆರಾಮಾಗಿ ಫುಲ್ ಟು ಫುಲ್ 10 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಪರ್ಪಸ್ ಆಫ್ ಎಕ್ಸಾಮ್ಷನ್, ಯಾಕೆ ಇದನ್ನ ಎಕ್ಸಾಮ್ಟ್ ಮಾಡಿದೀವಿ, ಸೊ ಇದು ಮಿನಿಮಮ್ ಮೀನ್ಸ್ ಆಫ್ ಲೈವ್ಲಿಹುಡ್ ಅನ್ನ ಇನ್ಶೋರ್ ಮಾಡುತ್ತೆ ವಿಚ್ ಇಸ್ ಗಿವನ್ ಅಂಡರ್ ಆರ್ಟಿಕಲ್ 21. ಸೊ ಹಾಗಾಗಿ ನೆಕ್ಸ್ಟ್ ನಮ್ಮ ಡ್ರಾಫ್ಟ್ ಅಂತ ಹೇಳಿದ ತಕ್ಷಣ ವೆನ್ ಇಟ್ಸ್ ಅ ಮೈನರ್ ರೆಪ್ರೆಸೆಂಟಿಂಗ್ ಯಾರು ನೆಕ್ಸ್ಟ್ ಫ್ರೆಂಡ್ ಆಗಿರ್ಬೇಕು ಅಥವಾ ಫಾದರ್ ಮದರ್ ಗಾರ್ಜಿಯನ್ ಯಾರು, ಈ ಲೈನ್ಸ್ ಮ್ಯಾಂಡೇಟ್ರಿ. ಯಾವ ಕೋರ್ಟ್ ಅಲ್ಲಿ ಪ್ರೆಸೆಂಟ್ ಮಾಡ್ತೀರಿ ಅಂತ ಕೇಳಿದ್ದಾರೆ, ಸಿವಿಲ್ ಜಡ್ಜ್, ಸೀನಿಯರ್ ಡಿವಿಷನ್. ಆ್ಯಂಡ್ ಆಲ್ಸೋ ನಿಮಗೆ ಇದರಲ್ಲಿ ಡಿಫೆಂಡೆಂಟ್ ಅಂತ ಹೇಳುವಾಗ ಡಿಫೆಂಡೆಂಟ್ಸ್ ಎಕ್ಸೆಟ್ರಾ, ಪ್ಲೇಂಟ್ ಹೆಡಿಂಗ್ ಹಾಕ್ತೀವಿ. ಆ್ಯಂಡ್ ದೆನ್ ನಮಗೆ ಜ್ಯೂರಿಸ್ಡಿಕ್ಷನ್ ಈ ಕೋರ್ಟ್ಗಿದೆ, ಯಾಕಂದ್ರೆ ಇದು ಒಂದು ಪ್ರಾಪರ್ಟಿ ರಿಲೇಟೆಡ್ ಸೂಟ್ ಅಂತ ಹೇಳಿದ್ದಾರೆ. ಸೊ ಹಾಗಿದ್ದಾಗ ಪ್ರಾಪರ್ಟಿಯ ಡಿಸ್ಕ್ರಿಪ್ಷನ್ ಬರೆಯೋದು ಮ್ಯಾಂಡೇಟ್ರಿ ಆಗಿರುತ್ತೆ. ಆ್ಯಂಡ್ ಫರ್ದರ್ ನಮಗೆ ಫ್ಯಾಕ್ಟ್ಸ್ ಏನಾದರೂ ಆಗಿರಬಹುದು, ನಿಮಗೆ ಗಿವನ್ ಫ್ಯಾಕ್ಟ್ಸ್ ನೀವು ಏನಾದರೂ ಕನ್ಸಿಡರ್ ಮಾಡಿ. ಕಾಸ್ ಆಫ್ ಆಕ್ಷನ್ ಆರ್ಡರ್ 7 ನ ಕಂಪ್ಲೈನ್ಸ್ ಅಲ್ಲಿ ನಾವು ಬರೀಬೇಕಾಗಿರುವಂಥ ಡ್ರಾಫ್ಟ್ ರಿಲೇಟೆಡ್ ಕ್ವೆಶನ್. ಕಾಸ್ ಆಫ್ ಆಕ್ಷನ್ ಮ್ಯಾಂಡೇಟ್ರಿ, ನಿಮಗೆ ಲೀಗಲ್ ರೈಟ್ ಅದರಲ್ಲಿ ಹೇಗೆ ಬಂತು ಅಂತ ಹೇಳಬೇಕು, ಮ್ಯಾಂಡೇಟ್ರಿ. ವ್ಯಾಲ್ಯೂಯೇಷನ್ ಆ್ಯಂಡ್ ಕೋರ್ಟ್ ಫೀಸ್ ಸರಿಯಾಗಿರಬೇಕು ಆ್ಯಂಡ್ ಸರಿಯಾದಂಥ ಪ್ರೇಯರ್ ಅಥವಾ ರಿಲೀಫ್ ಅನ್ನ ಕೇಳಿರಬೇಕು. ಇದು ನಮಗೆ ಮ್ಯಾಂಡೇಟ್ ಪ್ರೊವಿಷನ್ಸ್. ಸೊ ಇದನ್ನೆಲ್ಲ ಬರೆದು ನೀವು ನಿಮ್ಮ ಸಿಗ್ನೇಚರ್ ಎಕ್ಸೆಟ್ರಾ, ಪ್ಲೇಂಟಿಫ್ ಥ್ರೂ ನೆಕ್ಸ್ಟ್ ಫ್ರೆಂಡ್ ಸಿಗ್ನೇಚರ್, ಡನ್ ವಿತ್ ಯೋರ್ ಆನ್ಸರ್. ಇದು ನಮ್ಮ ಡ್ರಾಫ್ಟ್. ಸೊ ಇದೆಲ್ಲ PDF ನಿಮ್ಗೆ ಅಟ್ಯಾಚ್ ಆಗಿರುತ್ತೆ, ಯು ಕ್ಯಾನ್ ಗೋ ಥ್ರೂ ದ ಆನ್ಸರ್ಸ್. ನೆಕ್ಸ್ಟ್ ಅಮೆಂಡ್ಮೆಂಟ್ ಆಫ್ ರಿಟರ್ನ್ ಸ್ಟೇಟ್ಮೆಂಟ್, ವೆರಿ ಈಸಿ. ಸೊ ರಿಟರ್ನ್ ಸ್ಟೇಟ್ಮೆಂಟ್ ಅಂತ ನೀವು ಫಸ್ಟ್ ಸ್ಟಾರ್ಟ್ ಮಾಡೋದಕ್ಕೆ ಆರ್ಡರ್ 8 ರಿಟರ್ನ್ ಸ್ಟೇಟ್ಮೆಂಟ್ ಡೈರೆಕ್ಟ್ ಆಗಿ ಹೋಗೋದಿಲ್ಲ. ಸೊ ಆರ್ಡರ್ 6 ರೂಲ್ 17 ಪ್ಲೀಡಿಂಗ್ಸ್ ಎಕ್ಸೆಟ್ರಾ, ಆ್ಯಂಡ್ ದೆನ್ ಅದರ ರಿಲೇಟೆಡ್ ಪ್ರಾವಿಷನ್ಸ್ ಏನೇನಿದೆ, ಆ್ಯಂಡ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ ಕೂಡ ಸಹ ಇನ್ಕ್ಲೂಡ್ ಮಾಡಿದೆ, ನೀವು ಚೆಕ್ ಮಾಡಬಹುದು. ಸೇಮ್ ವಿತ್ CRPC ಪಾರ್ಟ್ 2, ದಟ್ ಇಸ್ ಅಗೇನ್ 30 ಮಾರ್ಕ್ಸ್ನ ಪ್ರಾವಿಷನ್. CRPCಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದಂಥ ಸೇಮ್ ಕ್ವೆಶನ್ಸ್ ಕೇಳಿರೋದು ವಾಸ್ ದ ಬಿಗ್ ರಿಲೀಫ್ ಆ್ಯಕ್ಚುಲಿ. ಇನ್ಕ್ವೈರಿ ಟ್ರಯಲ್ ವೆನ್ ದ ಅಕ್ಯೂಸ್ಡ್ ಇಸ್ ಪ್ರೊಕ್ಲೇಮ್ಡ್ ಒಫೆಂಡರ್, ಹೇಗೆ ಇನ್ಕ್ವೈರಿ ಆ್ಯಂಡ್ ಟ್ರಯಲ್ ನಡೆಯುತ್ತೆ ಕಂಪ್ಲೀಟ್ಲಿ ಡಿಸ್ಕಸ್ಡ್. 356 ಆಫ್ BNSS. ಆ್ಯಂಡ್ ಇದರಲ್ಲಿ ಸ್ಪೆಸಿಫಿಕ್ ಆಗಿ BNSSನ ಪ್ರಾವಿಷನ್ಸ್ನ ಯೂಸ್ ಮಾಡಿ ಹೇಳಿ ಅಂತಾನೆ ಬರ್ತಿದ್ದಾರೆ. ಸೊ ಹಾಗಾಗಿ ಅದರ ಪ್ರಾವಿಷನ್ಸ್ ಅಕಾರ್ಡಿಂಗ್ಲಿ ನಿಮಗೆ ಆನ್ಸರ್. ಪ್ರೊಕ್ಲೇಮ್ಡ್ ಒಫೆಂಡರ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ತಪ್ಪಿಸ್ಕೊಂಡು ಓಡಾಡ್ತಿದ್ದಾನೆ ಅಥವಾ ಅವನು ಅವನು ಕನ್ಸೀಲ್ ಮಾಡ್ಕೊಂಡಿದ್ದಾನೆ, ಅವನು ಬರ್ತಿಲ್ಲ ಆಚೆಗೆ. ಈ ಎಲ್ಲ ಕಂಡೀಷನ್ಸ್ ಅಲ್ಲಿ ಕೋರ್ಟ್ ಡಿಕ್ಲೇರ್ ಮಾಡುತ್ತೆ, ಪ್ರೊಕ್ಲಮೇಷನ್ ಇಶ್ಯೂ ಮಾಡುತ್ತೆ, ದೆನ್ ಅಟ್ಯಾಚ್ಮೆಂಟ್ ಆಫ್ ಪ್ರಾಪರ್ಟಿ, ದೆನ್ ಇಟ್ ವಿಲ್ ಬಿ ಡಿಕ್ಲೇರ್ಡ್ ಆಸ್ ಹಿ ಇಸ್ ಅ ಪ್ರೊಕ್ಲೇಮ್ಡ್ ಒಫೆಂಡರ್. ಒನ್ಸ್ ಪ್ರೊಕ್ಲೇಮ್ಡ್ ಒಫೆಂಡರ್ ಭಗೋಡ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ದೆನ್ ಅದರ ಅಕಾರ್ಡಿಂಗ್ಲಿ ಪ್ರೊವಿಷನ್ಸ್ ಕಂಟಿನ್ಯೂ ಆಗುತ್ತೆ, ಅದರ ಅಕಾರ್ಡಿಂಗ್ಲಿ ಇನ್ಕ್ವೈರಿ ಟ್ರಯಲ್ ನಡೆಯುತ್ತೆ. ಸೊ ಇದೆಲ್ಲ ನಿಮಗೆ ಆವಾಗ ಹೇಗೆ ಇನ್ಕ್ವೈರಿ ಟ್ರಯಲ್ ನಡೆಯುತ್ತೆ ಅನ್ನೋದಕ್ಕೆ ಕೇಸ್ ಲಾಸ್.
Then the next question is common intention, common object. Very simple and easy question. ಇದಂತೂ ಕಾಲೇಜಿಂದ ಕೇಳ್ತಿದ್ದಂಥ ಒಂದು ಕ್ವೆಶನ್, ನಮಗೆ ಜುಡಿಷರಿಯಲ್ಲೂ ಸಹ ಬಂದಿರುವಂಥದ್ದು. ಸೊ ಕಾಮನ್ ಇಂಟೆನ್ಷನ್ 34 ಆ್ಯಂಡ್ ಈಗ ನಮಗೆ 3 clause 5 ಅಲ್ಲಿದೆ ಆ್ಯಂಡ್ 149. ಆ್ಯಂಡ್ ಇಫ್ ಯು ಹ್ಯಾವ್ ಗಾನ್ ಥ್ರೂ, ಇದು IPCಗೆ ಸೇರಿದಂಥ ಕ್ವೆಶನ್, IPC ಅಥವಾ BNSನ ಕ್ವೆಶನ್ ಇದು. ಸೊ ಇನ್ ಅ ವೇ ಕ್ರಿಮಿನಲ್ ಲಾ CRPCಯಲ್ಲಿ ನಮಗೆ ಇನ್ಕ್ಲೂಡೆಡ್ ಹಾಗೇನೆ ಬಂದಿದೆ. ನೆಕ್ಸ್ಟ್ ಆಕ್ಚುಲಿ ಇದು ಬರೀ ಈ ಥರ ಅಲ್ಲ ಕೇಳಿರೋದು, ನಮಗೆ ಹೌ ಇಟ್ ಇಸ್ ಟು ಬಿ ಪ್ರೂವ್ಡ್ ಅನ್ನೋ ರೀತಿ ಕ್ವೆಶನ್. ಸೊ ನೋ, ಐ ಥಿಂಕ್ ಇಟ್ ಈಸ್ ಓನ್ಲಿ ದ್ಯಾಟ್. ಫರ್ದರ್ ಇನ್ನೊಂದು ಕ್ವೆಶನ್ ಇದೆ, ಹೇಗೆ ಪ್ರೂವ್ ಮಾಡ್ತೀವಿ ಅನ್ನೋದು, ದಟ್ ವಿಲ್ ಸಿ. 2E ಬಾಂಡ್, ಬೇಲ್ ಬಾಂಡ್ ಮತ್ತೆ ಬೇಲ್, ಇದು ಮುಂಚೆ CRPCಯಲ್ಲಿ ಇರಲಿಲ್ಲ. ಟ್ರಯಲ್ ಆ್ಯಂಡ್ ಬೇಲ್ ಡಿಫೈನ್ ಆಗಿಲ್ಲ ಅಂತ ಹೇಳ್ತಿದ್ವಿ, ಬಟ್ ಈಗ ಡಿಫೈನ್ ಆಗಿದೆ. ಆ್ಯಂಡ್ ಇದರ ರಿಲೇಟೆಡ್ ನಾನು ನಿಮಗೆ ವಿಜಯ್ ಭವ ಸೀರೀಸ್ ಅಲ್ಲೂ ಸಹ ಕ್ಲಾಸ್ ತಗೊಂಡಿದ್ದೀನಿ ಬೇಲ್ ರಿಲೇಟೆಡ್. ಸೊ ಬಾಂಡ್, ಬೇಲ್ ಬಾಂಡ್ ಈ ಕಂಪ್ಲೀಟ್ ಕಾನ್ಸೆಪ್ಟೇ ಬರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಅಟ್ಲೀಸ್ಟ್ ಬಾಂಡ್ನ 5 ಮಾರ್ಕ್ಸ್ಗೆ ಕೇಳಿದ್ದಾರೆ. ಸೊ ಬಾಂಡ್ ಯಾವಾಗ, ಹೇಗೆ ಡಿಫೈನ್ ಮಾಡಿದ್ದಾರೆ, ಆ್ಯಂಡ್ ಬಾಂಡ್ ಅಂದರೆ ಏನು, ಎಕ್ಸೆಟ್ರಾ ಇಸ್ ಆಲ್ಸೋ ಬಿಂಗ್ ರಿಟನ್. ನೆಕ್ಸ್ಟ್ ನಮಗೆ ಯಾವಾಗ ನಾವು ದಿಸ್ ಇಸ್ ಒನ್ ಕ್ವೆಶನ್, ರಿಲೀಸ್ ಆಫ್ ಅ ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್, when a person of unsound mind is released ಅನ್ನೋದು ಕ್ವೆಶನ್ ಇತ್ತು. ರಿಲೀಸ್ ಆಫ್ ಅ ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್ ಪೆಂಡಿಂಗ್, ಇದು ಕ್ವೆಶನ್ ನಂಬರ್ 3 ಐ ಥಿಂಕ್. ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್ ವೆನ್ ಇನ್ವೆಸ್ಟಿಗೇಷನ್ ಅಂಡ್ ಟ್ರಯಲ್ ಇಸ್ ಪೆಂಡಿಂಗ್, ಆ ಒಂದು ಕಂಡೀಷನಿಗೆ ಈ ಆನ್ಸರ್. ಓಕೆ, ಸೊ ಪರ್ಸನ್ ಈಸ್ ಆಫ್ ಅನ್ಸೌಂಡ್ ಮೈಂಡ್ ಅಂತ ಹೇಳುವಾಗ ಅವನನ್ನ ಟ್ರಯಲ್ ಅಥವಾ ಎನ್ಕ್ವೈರಿ ಸ್ಟೇಜ್ ಇಂದ ರಿಲೀಸ್ ಮಾಡ್ತೀವ ಅನ್ನೋಂಥದ್ದು. ನೆಕ್ಸ್ಟ್ ಯೂಸ್ ಆಫ್ ಹ್ಯಾಂಡ್ ಕಫ್ಸ್ ಫಾರ್ ಅರೆಸ್ಟ್. ಸೊ ಯಾವಾಗ ಹ್ಯಾಂಡ್ ಕಫ್ ಯೂಸ್ ಮಾಡ್ತಾರೆ ಅರೆಸ್ಟ್ ಕಂಡಕ್ಟ್ ಮಾಡೋದಕ್ಕೆ, 43 clause 3 of BNSS ಪ್ರಕಾರ. ಸೊ ಟೆರರಿಸಮ್, ರೇಪ್, ಮರ್ಡರ್, ಆಸಿಡ್ ಅಟ್ಯಾಕ್, ದಟ್ ಈಸ್ ಎನಿ ಹೀನಿಯಸ್ ಕ್ರೈಮ್ ಅಥವಾ ವೈಲೆಂಟ್ ಕ್ರಿಮಿನಲ್ ಆಕ್ಷನ್ ಆ್ಯಂಡ್ ಹ್ಯಾಬಿಚುವಲ್ ಒಫೆಂಡರ್. ಕ್ರಿಮಿನಲ್ ಹೂ ಮೇ ಎಸ್ಕೇಪ್ ಅಂತ ಹೇಳುವಾಗ, ಕ್ರಿಮಿನಲ್ ಹೂ ರೆಸಿಸ್ಟ್ ಅರೆಸ್ಟ್ ಅಂತ ಹೇಳುವಾಗ, ಈ ಎಲ್ಲ ಕಂಡೀಷನ್ಸ್ ಅಲ್ಲಿ ನಾವು ಹ್ಯಾಂಡ್ ಕಫ್ಸ್ ಅನ್ನ ಯೂಸ್ ಮಾಡ್ತೀವಿ. ಹ್ಯಾಂಡ್ ಕಫ್ ಇಸ್ ಆಕ್ಚುಲಿ ನಾಟ್ ರುಟೀನ್ಲಿ ಯೂಸ್ಡ್, ಬಟ್ ಜಸ್ಟಿಫೈ ಮಾಡಬೇಕಾಗಿರುತ್ತೆ ಹ್ಯಾಂಡ್ ಕಫ್ ಯಾಕೆ ಯೂಸ್ ಮಾಡಿದ್ವಿ ಅಂತ. ಸೊ ಈ ಪ್ರೊವಿಷನ್ಸ್ ಅಲ್ಲಿ ಹ್ಯಾಂಡ್ ಕಫ್ಸ್ ಅನ್ನ ಯೂಸ್ ಮಾಡಿನೇ ಅರೆಸ್ಟ್ ಮಾಡ್ತಿರೋದು. ದೆನ್ ಅಗೇನ್ ಕಮ್ಯುನಿಟಿ ಸರ್ವಿಸ್ ಹೊಸದಾಗಿ ಬಂದಂತ ಟಾಪಿಕ್. ಸೊ ಡೆಫಿನೆಟ್ಲಿ ಇದು ಪ್ರಿಲಿಮ್ಸಿಗೂ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂಡ್ ಮೇನ್ಸಿಗೂ ಎಕ್ಸ್ಪೆಕ್ಟ್ ಮಾಡಿದ್ವಿ. ಮೇನ್ಸ್ ಅಲ್ಲಿ ಇದನ್ನ ಕೇಳಿದ್ದಾರೆ ವಿತ್ ಡೆಫಿನೇಷನ್, ಎಲ್ಲಿ ಡಿಫೈನ್ ಮಾಡಿದ್ದಾರೆ ಅಂಡ್ ಏನಂತ ಹೇಳಿದ್ದಾರೆ. ಸೊ ದಟ್ ಈಸ್ ಅಗೇನ್ ರಿಟನ್ ಹಿಯರ್. ಪೀರಿಯಡ್ ಆಫ್ ಲಿಮಿಟೇಷನ್ 468, ಈಗ 513 ಆಫ್ BNSS. ಸೊ ಯಾವಾಗ ಎಷ್ಟು ಪೀರಿಯಡ್ ಆಫ್ ಲಿಮಿಟೇಷನ್, ಇದು ನಮಗೆ ಸ್ಲ್ಯಾಬ್ ಬರೀಲೇಬೇಕು ಆ್ಯಂಡ್ ಇದರ ಅಕಾರ್ಡಿಂಗ್ಲಿ ಆನ್ಸರ್. ಪೀರಿಯಡ್ ಆಫ್ ಲಿಮಿಟೇಷನ್ ಸಿವಿಲ್ ಅಲ್ಲಾದರೆ ನಮಗೆ ಸ್ಪೆಸಿಫಿಕ್ ಆಗಿ ಲಿಮಿಟೇಷನ್ ಆ್ಯಕ್ಟಲ್ಲಿ ಕಂಪ್ಲೀಟ್ ಪೀರಿಯಡ್ ಆಫ್ ಲಿಮಿಟೇಷನ್ ಇದೆ, ಬಟ್ ಕ್ರಿಮಿನಲ್ ಕೋಡ್ ಅಂತ ಹೇಳುವಾಗ ಒಂದೇ ಸೆಕ್ಷನ್ ನಿಮಗೆ ಲಿಮಿಟೇಷನ್ ಅನ್ನ ಕೊಡುತ್ತೆ. ದಟ್ ಈ ಥರ ಪನಿಷ್ಮೆಂಟ್ಸ್ ಅಂತ ಹೇಳಿದ್ರೆ ಇಷ್ಟು ಪೀರಿಯಡ್ ಆಫ್ ಲಿಮಿಟೇಷನ್ ಅನ್ನೋದು. ನೆಕ್ಸ್ಟ್ ಕ್ರಿಮಿನಲ್ ಕಾನ್ಸ್ಪಿರಸಿ, ಆ್ಯಂಡ್ ಈ ಕ್ರಿಮಿನಲ್ ಕಾನ್ಸ್ಪಿರಸಿನ ಹೇಗೆ ನೀವು ಪ್ರೂವ್ ಮಾಡ್ತೀರಿ, ದಿಸ್ ಇಸ್ ದ ಕ್ವೆಶನ್. ಸೊ ಹೇಗೆ ಎಸ್ಟಾಬ್ಲಿಷ್ ಮಾಡ್ತೀರಿ. ದ 120A BNSS ಆ್ಯಂಡ್ ಇದು ನಮಗೆ ಕ್ರಿಮಿನಲ್ ಕಾನ್ಸ್ಪಿರಸಿ ಏನು ಎಕ್ಸೆಟ್ರಾ ಅಂತ ಹೇಳ್ತಿರೋದು. 120A 120B ಆಫ್ IPC. ಆ್ಯಂಡ್ ದೆನ್ ಫರ್ದರ್ ನಮಗೆ ಇದರಲ್ಲಿ ಇಲ್ಲಿ ಹೇಗೆ ಎಸ್ಟಾಬ್ಲಿಷ್ ಮಾಡ್ತೀವಿ, ಅಡ್ಮಿಷನ್ಸ್ ಆ್ಯಂಡ್ ಕನ್ಫೆಷನ್, ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸಸ್ ಇಂದ ನಾವು ಅದನ್ನು, ಮೋಡ್ಸ್ ಆಫ್ ಪ್ರೂಫ್ ಆ್ಯಂಡ್ ನೇಚರ್ ಆಫ್ ಕಾನ್ಸ್ಪಿರಸಿ, ಇದರಿಂದ ನಾವು ಅದನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ ಅನ್ನೋದನ್ನ ಕಂಪ್ಲೀಟ್ ಆಗಿ ಬರೆದಿರುವಂಥ ಆನ್ಸರ್. ರೋಲ್ ಆಫ್ ಕೋರ್ಟ್ ಏನಿರುತ್ತೆ, ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಹೇಳುವಾಗ ಇಟ್ ಇಸ್ ಪನಿಷಬಲ್ ಅಟ್ ದ ಸ್ಟೇಜ್ ಆಫ್ ಮೆನ್ಸಿರಿಯಾ ಇಟ್ ಸೆಲ್ಫ್, ಬಿಕಾಸ್ ಎಲ್ಲ ಪನಿಷ್ಮೆಂಟ್ಸ್ ನಾವು 4 ಸ್ಟೇಜಸ್ ಅಲ್ಲಿ ಡಿವೈಡ್ ಮಾಡ್ತೀವಿ. ಮೆನ್ಸಿರಿಯಾ, ದೆನ್ ನಮಗೆ ಪ್ರಿಪರೇಷನ್, ಅಟೆಂಪ್ಟ್, ಅಕಂಪ್ಲಿಷ್ಮೆಂಟ್. ಇದರಲ್ಲಿ ಅಕಂಪ್ಲಿಷ್ಮೆಂಟ್ ಆ್ಯಂಡ್ ಅಟೆಂಪ್ಟ್ ಅನ್ನ ನಾವು ಬರೆದಿದ್ದೀವಿ. ಕೆಲವು ಒಫೆನ್ಸಸ್ಗೆ ಪ್ರಿಪರೇಷನ್ ಸ್ಟೇಜ್ಗೆ ಪನಿಷಬಲ್ ಇದೆ, ಬಟ್ ಕ್ರಿಮಿನಲ್ ಕಾನ್ಸ್ಪಿರಸಿ ಇಸ್ ಒನ್ ಸಚ್ ಒಫೆನ್ಸ್ ವೇರ್ ಮೆನ್ಸ್ರಿಯಾಗೇನೆ ಅದು ಪನಿಷಬಲ್ ಆಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಇದನ್ನ ಹೇಗೆ ಎಸ್ಟಾಬ್ಲಿಷ್ ಮಾಡ್ತೀವಿ ಅನ್ನೋದು ಒಂದು ಇಂಪಾರ್ಟೆಂಟ್ ಕ್ವೆಶನ್ ವಿಚ್ ಇಸ್ ಆಸ್ಕ್ಡ್ ಹಿಯರ್. ನೆಕ್ಸ್ಟ್ ಡಿಫರೆನ್ಸ್ ಬಿಟ್ವೀನ್ ಸಸ್ಪೆನ್ಷನ್, ರೆಮಿಷನ್ ಆ್ಯಂಡ್ ಕಮ್ಯೂಟೇಷನ್. ಸೊ ಸಸ್ಪೆನ್ಷನ್, ರೆಮಿಷನ್, ಕಮ್ಯೂಟೇಷನ್ ಏನು, ಹೇಗೆ, ಎಫೆಕ್ಟ್ ಆ್ಯಂಡ್ ನಿಮಗೆ ಟೇಬಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು, ಯಾರು ಮಾಡ್ತಾರೆ ಎಕ್ಸೆಟ್ರಾ. ದೆನ್ 187 ಫುಲ್ಲಿ ಎಕ್ಸ್ಪೆಕ್ಟೆಡ್ ಕ್ವೆಶನ್, ಸಿನ್ಸ್ ಇದರಲ್ಲಿ ಚೇಂಜಸ್ ಅಂತ ಇತ್ತು. ಯಾವುದೇ ಒಂದು ಬಿಲೋ 10 years ಒಫೆನ್ಸ್ ಆದರೆ 60 days ಅಲ್ಲಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಬೇಕು, ಆ್ಯಂಡ್ ಅಬೌಟ್ 10 years ಆದರೆ 90 days ಅಲ್ಲಿ ಕಂಪ್ಲೀಟ್ ಆಗಬೇಕು. ಇಫ್ ಇನ್ ಕೇಸ್ ಇದಾಗಲಿಲ್ಲ ದೆನ್ ನಮಗೆ ಸ್ಟ್ಯಾಟ್ಯುಟರಿ ಬೇಲ್, ಡಿಫಾಲ್ಟ್ ಬೇಲ್ ಕೂಡ ಸಿಗುತ್ತೆ. ಆ್ಯಂಡ್ ಆಲ್ಸೋ ಇದರಲ್ಲಿ 60 days ಅಲ್ಲಿ ವಿತ್ ಇನ್ 60 days ಫಸ್ಟ್ 40 days ಎನಿ 15 days
ಪೊಲೀಸ್ ಕಸ್ಟಡಿ ಆಗಿರುತ್ತೆ. ಅಂಡ್ 90ಯಲ್ಲಿ ಫಸ್ಟ್ 60 ಡೇಸ್ನ 40 ಡೇಸ್ ಪೊಲೀಸ್ ಕಸ್ಟಡಿ, 40 ಡೇಸ್ ಅಲ್ಲಿ ಯಾವಾಗ ಬೇಕಾದ್ರೂ ಪೊಲೀಸ್ ಕಸ್ಟಡಿ ಆಗಿರುತ್ತೆ. 40 ಡೇಸ್ ಅಲ್ಲಿ 15 ಡೇಸ್, ಇದು ಎರಡರಲ್ಲೂ ಎನಿ 15 ಡೇಸ್ ಅಂಡ್ ಆ 15 ಡೇಸ್ ಎಟ್ ಅ ಸ್ಟ್ರೆಚ್ ಆಗಿರ್ಬೇಕಂತ ಇಲ್ಲ. ಇಟ್ ಕ್ಯಾನ್ ಬಿ ಟೇಕನ್ ಆನ್ ಪಾರ್ಟ್ ಅಥವಾ ಆನ್ ದ ಹೋಲ್. 15 ಡೇಸ್ ಅಲ್ಲಿ ನೀವು ಇನ್ವೆಸ್ಟಿಗೇಷನ್ ಅನ್ನ ಕಂಪ್ಲೀಟ್ ಮಾಡ್ಕೋಬಹುದು. ದಟ್ ಇಸ್ ಪೊಲೀಸ್ ಕಸ್ಟಡಿ ಆಗಿರುತ್ತೆ ಅಂಡ್ ದಿಸ್ ಇಸ್ ದ ಪೀರಿಯಡ್ ಆಫ್ ಇನ್ವೆಸ್ಟಿಗೇಷನ್. ಇಷ್ಟರಲ್ಲಿ ಮುಗಿಲಿಲ್ಲ, ದೆನ್ ಡಿಫಾಲ್ಟ್ ಬೇಲ್ ಸಿಗುತ್ತೆ. ಈ ಚೇಂಜಸ್ ಏನಾಗಿತ್ತು, ಇದರಿಂದ ಈ ಒಂದು ಪ್ರಾವಿಷನ್ ಇಂಪಾರ್ಟೆಂಟ್ ಅಂತ ಅಂದಿದ್ದು ಎಕ್ಸಾಮ್ನ ಪರ್ಪಸ್ಗೆ. ಅಂಡ್ ದಿಸ್ ಇಸ್ ಬೀಂಗ್ ಆಸ್ಕ್ ಫಾರ್ 10 ಮಾರ್ಕ್ಸ್. ನೆಕ್ಸ್ಟ್ ಎವಿಡೆನ್ಸ್ ಆಕ್ಟ್, ಭಾರತೀಯ ಸಾಕ್ಷಿ ಅಧಿನಿಯಂ, ವೆರಿ ಈಸಿ ಪೋರ್ಷನ್. ಸೊ ಇದರಲ್ಲಿ ನಮಗೆ DNA ಆ್ಯಂಡ್ ಅದರ ರಿಲಯಬಿಲಿಟಿ ಹೇಗೆ ಆ್ಯಂಡ್ ಮೆಜಾರಿಟಿ ದ ಬೆಸ್ಟ್ ಪಾರ್ಟ್ ಇಸ್ ನಾವು ಜಡ್ಜ್ಮೆಂಟ್ ರೈಟಿಂಗಲ್ಲಿ ಹೇಗೆ ಪ್ರತಿಯೊಂದಕ್ಕೂ ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್ ಅನ್ನು ಡಿಸ್ಕಸ್ ಮಾಡಿದ್ವು. ಆ ಕ್ವೆಶನ್ಸ್ ನಿಮಗೆ ಈ ಎವಿಡೆನ್ಸ್ ಆ್ಯಕ್ಟಲ್ಲಿ 5 ಮಾರ್ಕ್ಸ್ಗೆ ಶಾರ್ಟ್ ನೋಟ್ಸ್ಗೆ ಕೇಳಿದ್ದಾರೆ. ಸೊ DNA ಅಂತ ಹೇಳುವಾಗ ಇಟ್ ಈಸ್ ಅಬೌಟ್ ಸೆಕ್ಷನ್ ನಮಗೆ 43, 45 ಆ್ಯಂಡ್ ಎಕ್ಸ್ಪರ್ಟ್ ಎವಿಡೆನ್ಸ್ ರಿಲೇಟೆಡ್ ಅದೂ ಸ್ಪೆಸಿಫಿಕ್ ಆಗಿ ಕ್ವೆಶನ್ ಆಗಿ ಬಂದಿದೆ. ಸೊ ಅದರ ಒಂದು ಅಪ್ರಿಸಿಯೇಷನ್ ಹೇಗೆ ಇಂಪಾರ್ಟೆಂಟ್ ಆಗತ್ತೆ. ದೆನ್ ಎವಿಡೆನ್ಷರಿ ವ್ಯಾಲ್ಯೂ ಆಫ್ ರಿಟ್ರಾಕ್ಟೆಡ್ ಕನ್ಫೆಷನ್ಗೆ ಯಾವುದೇ ರೀತಿ ಎವಿಡೆನ್ಷರಿ ವ್ಯಾಲ್ಯೂ ಇದೆ, 25, 26 ಎಕ್ಸೆಟ್ರಾ ಗಿವನ್ ಹಿಯರ್. ಆ್ಯಂಡ್ ದೆನ್ ಡೈಯಿಂಗ್ ಡಿಕ್ಲರೇಷನ್ ಆ್ಯಂಡ್ ಇಟ್ಸ್ ಅಪ್ರಿಸಿಯೇಷನ್ 32 ಅಥವಾ ಈಗ 56 ಆಫ್ BSA ಅಲ್ಲಿ ನಮಗೆ ಇದು ಬಂದಿರುವಂಥದ್ದು 56 ಅಲ್ಲ, ಇಟ್ ಇಸ್ 26 and ಅದರ ರಿಲೇಟೆಡ್ ಪ್ರೊವಿಷನ್ಸ್. ಎವಿಡೆನ್ಷರಿ ವ್ಯಾಲ್ಯೂ ಆಫ್ ಡೈಯಿಂಗ್ ಡಿಕ್ಲರೇಷನ್, ಬಿಕಾಸ್ ಸೋಲ್ ಡೈಯಿಂಗ್ ಡಿಕ್ಲರೇಷನ್ ಇಂದ ನಮಗೆ ಕನ್ವಿಕ್ಷನ್ ಆಗತ್ತಾ ಅನ್ನುವಂಥ ಕ್ವೆಶನ್ ನಿಮಗೆ ಇದಕ್ಕೆ ಮುಂಚೆನೂ ಸಹ ಕೇಳಿದ್ದಾರೆ. ಸೊ ಹಾಗಾಗಿ ಸಿಮಿಲರ್ ಆನ್ ದ್ಯಾಟ್ ನೋಟ್, ಬೇರೆ ರೀತಿ ಕೇಳಿದ್ದಾರೆ ಅಷ್ಟೇ. ಎಕ್ಸ್ಪರ್ಟ್ ಎವಿಡೆನ್ಸ್ 45 ಆ್ಯಂಡ್ ಇಟ್ಸ್ ಅಪ್ರಿಸಿಯೇಷನ್ ಏನು, res ipsa locutor, that is things speak for itself, and ಅದರ ರಿಲೆವೆನ್ಸ್ ನೆಗ್ಲಿಜೆನ್ಸ್ ಅಲ್ಲಾದರೆ ಹೇಗಿರುತ್ತೆ. ಸೊ ಈ ಪ್ರಾವಿಷನ್ ಅಗೇನ್ ಇದೊಂದು ಹೊಸದಾಗಿ ಕೇಳಿದಂಥ ಕ್ವೆಶನ್ ಆಗಿದೆ ಅಂತ ಹೇಳ್ಬಹುದು. ಬಟ್ ಅಗೇನ್ ಈಸಿ ಕ್ವೆಶನ್, res ipsa locutor ಡಿಸ್ಕಸ್ ಮಾಡಿರುವಂಥದ್ದು ಎವಿಡೆನ್ಷರಿ ಅಥವಾ ಬರ್ಡನ್ ಆಫ್ ಪ್ರೂಫ್ ಎಲ್ಲ ರಿಲೇಟೆಡ್ ನಮಗೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಅದ್ರದ್ದು ಏನೇನಿದೆ ಅದನ್ನು ಮೆನ್ಷನ್ ಮಾಡಿದೆ. ದೆನ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್ 63 ಕ್ಲಾಸ್ 4, ಇದು ನಿಮಗೆ ಆಲ್ಮೋಸ್ಟ್ ಸುಮಾರು ಪೇಪರ್ಸ್ ಅಲ್ಲಿ ಕೇಳಿದ್ದಾರೆ ಅಂಡ್ ರಿಪೀಟೆಡ್ ಕ್ವೆಶನ್. ಬಟ್ ಓನ್ಲಿ ಥಿಂಗ್ ಚೂರು ಒಂದಷ್ಟು ನಮಗೆ ಇಲ್ಲಿ ಅಡಿಷನಲ್ ಟರ್ಮ್ಸ್ ಎಕ್ಸೆಟ್ರಾ ಇರೋದ್ರಿಂದ ಈ ಕ್ವೆಶನ್ ಇಂಪಾರ್ಟೆಂಟ್. ಆಲ್ಸೋ 61, 62, 63 ಈ ಪ್ರಾವಿಷನ್ಸ್ ಈಗ 65 AB ಏನಿತ್ತು ಅದನ್ನು ನಾವು 61, 62, 63 ಅಂತ ಮಾಡಿದ್ದೀವಿ. ಆ್ಯಂಡ್ ಆಲ್ಸೋ 61 ಇಸ್ ಅ ನ್ಯೂ ಪ್ರಾವಿಷನ್. ಸೊ ಹಾಗಾಗಿ ಎಂಟೈರ್ಲಿ ಕೇಳ್ತಾರೆ ಅಥವಾ ಇದರಲ್ಲಿ ನೀವು ಎಂಟೈರ್ಲಿ ಕಾನ್ಸೆಪ್ಟ್ ಜಸ್ಟ್ ಮೆನ್ಷನ್ ಮಾಡ್ತಾನು ಸಹ ಬರೀಬಹುದು. ಆ್ಯಂಡ್ ಇದರ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಅರ್ಜುನ್ ಪಂಡಿತ್ ರಾವ್ ಖೋಡ್ಕರ್, ನಿಮಗೆ ಪ್ರಿಲಿಮ್ಸ್ ಅಲ್ಲಿನೂ ಸಹ ಇದ್ರದ್ದು ರಿಲೇಟೆಡ್ ಒಂದು ಕೇಸ್ ಲಾ ಬಂದಿತ್ತು. ಸೊ ಹಾಗಾಗಿ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ ಎನಿ ಎಕ್ಸಾಮ್. ಆ್ಯಕ್ಚುಲಿ ಇದು ಇಂಪಾರ್ಟೆಂಟ್ ಕ್ವೆಶನ್ನೇ. ಸರ್ಟಿಫಿಕೇಟ್ 65B ಕ್ಲಾಸ್ 4, ಈಗ 63 ಕ್ಲಾಸ್ 4 ಅಲ್ಲಿರುವಂಥ ಸರ್ಟಿಫಿಕೇಟ್ಗೆ ಇಂಪಾರ್ಟೆನ್ಸ್ ಏನು ಅನ್ನೋದ್ರ ರಿಲೇಟೆಡ್ ಕ್ವೆಶನ್. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಲ್ಲಿ ಸಪ್ರೇಷನ್ ಆಫ್ ಪವರ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಇದು ಫೆಡರಲಿಸಮ್, ಫೆಡರಲ್ ಸ್ಟ್ರಕ್ಚರ್ ರಿಲೇಟೆಡ್ ಹೇಳುತ್ತೆ ಸಪ್ರೇಷನ್ ಆಫ್ ಪವರ್. ಆ್ಯಂಡ್ this separation of power also seen with legislature, executive and judiciary. ಯಾಕೆ, ಹೇಗೆ, ಟು ಮೇಂಟೈನ್ ದ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಎಕ್ಸೆಟ್ರಾ ಇದನ್ನೆಲ್ಲನೂ ಸಹ ನೀವು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ಕಾನ್ಸ್ಟಿಟ್ಯೂಷನ್ ಇಸ್ ಬೆಸ್ಟ್ ಪಾರ್ಟ್ ಟು ಆನ್ಸರ್. ಸೊ ಹೇಳೋದಕ್ಕೆ ನಿಮಗೆ ಸುಮಾರು ಕಾನ್ಸೆಪ್ಟ್ಸ್ ಅನ್ನೋದು ಬರುತ್ತೆ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ ತಕ್ಷಣ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಪ್ರಿಯಾಂಬಲ್ ಆ್ಯಂಡ್ ಅದರ ಒಂದು ಪ್ರಾವಿಷನ್ಸ್ ಅಂತ ಹೇಳುವಾಗ, ಆ್ಯಕ್ಚುಲಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ ತಕ್ಷಣ ಫಾರ್ ಎವ್ರಿ ಟಾಪಿಕ್ ಯು ಹ್ಯಾವ್ ಸೋ ಮೆನಿ ಕೇಸ್ ಲಾಸ್, ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ ಆರಾಮಾಗಿ ಕೋಟ್ ಮಾಡಬಹುದು. ಇಂಡ್ರೆ ಬೇರುಬರಿ ಯೂನಿಯನ್ ಕೇಸ್, ಹಾಗೆ ಅದಾದ್ಮೇಲೆ ಕೇಶವಾನಂದ ಭಾರತಿ ಕೇಸ್ ವಿಚ್ ಓವರ್ ರೂಲ್ಡ್ ದ ಜಡ್ಜ್ಮೆಂಟ್ ಆಫ್ ಇಂಡ್ರೆ ಬೇರುಬರಿ. ಪ್ರಿಯಾಂಬಲ್ ಇಸ್ ಅ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದಂಥ ಜಡ್ಜ್ಮೆಂಟ್. ಸೊ ಇದೆರಡು ಜಡ್ಜ್ಮೆಂಟ್ಸ್ನ ಬರೆದು ಪ್ರಿಯಾಂಬಲ್ ಅನ್ನ ಎಕ್ಸ್ಪ್ಲೇನ್ ಮಾಡಬಹುದು, ಏನು ಹೇಳುತ್ತೆ, ಯಾಕೆ ಇಂಪಾರ್ಟೆಂಟ್ ಅನ್ನೋದು, ಹೇಗೆ ಪ್ರಿಯಾಂಬಲ್ ಇಸ್ ಅ ವಿಂಡೋ ಟು ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ಎಕ್ಸೆಟ್ರಾ ಕ್ಯಾನ್ ಬಿ ಎಕ್ಸ್ಪ್ಲೇನ್. ಆ್ಯಂಡ್ ಅದರಲ್ಲಿರುವಂಥ ಆಸ್ಪೆಕ್ಟ್ಸ್ ಏನೇನಿದೆ, ಫಂಡಮೆಂಟಲ್ಸ್ ಏನೇನಿದೆ, ನೇಚರ್ ಆಫ್ ಸ್ಟೇಟ್ ಬಗ್ಗೆ ಏನು ಹೇಳ್ತೀವಿ, ಆಲ್ ದಿಸ್ ಕ್ಯಾನ್ ಬಿ ಎಕ್ಸ್ಪ್ಲೇನ್. ಒಂದ್ಸತಿ ಅಮೆಂಡ್ಮೆಂಟ್ ಆಗಿದೆ, ಏನು ಅಮೆಂಡ್ ಮಾಡಿದ್ದೀವಿ, ದಟ್ ವಾಸ್ ಓನ್ಲಿ ಫಾರ್ ಅಕ್ನಾಲೇಜಿಂಗ್ ಆ್ಯಂಡ್ ಯಾಕೆ ನಡೆದಿದೆ 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಎಕ್ಸೆಟ್ರಾ ಕ್ಯಾನ್ ಬಿ ಎಕ್ಸ್ಪ್ಲೇನ್ ವೆರಿ ಪ್ರಿಯಾಂಬಲ್ ಅಥವಾ ಕಾನ್ಸ್ಟಿಟ್ಯೂಷನಲ್ಲಿ ಬರೆಯೋದಕ್ಕೆ ಕಾನ್ಸೆಪ್ಟ್ ಲೆಂದಿ. ಬಟ್ ಸಿನ್ಸ್ ಮಾರ್ಕ್ಸ್ ಎಷ್ಟಿದೆ ಅದರ ಅಕಾರ್ಡಿಂಗ್ಲಿ ನೀವು ಕನ್ಸೈಸ್ ಆಗಿ ಬರೀಬೇಕಾಗುತ್ತೆ. ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಫಾರ್ ಸರ್ವಿಸಸ್ ಅಂಡರ್ ದ ಸೆಂಟರ್ ಆ್ಯಂಡ್ ಸ್ಟೇಟ್ಸ್. ಸೊ ಸೆಕ್ಷನ್ 309, 310 ಸರ್ವಿಸಸ್ ರಿಲೇಟೆಡ್ ನಿಮಗೆ ಆನ್ಸರ್ ಸೆಂಟರ್ ಆ್ಯಂಡ್ ಸ್ಟೇಟಲ್ಲಿ ಹೇಗೆ ಡಿವೈಡ್ ಆಗುತ್ತೆ. ಆ್ಯಂಡ್ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ, ಇಂದಿರಾ ಸಾಹ್ನಿ ಜಜ್ಮೆಂಟ್, ಆರ್ಟಿಕಲ್ 16 ಎಕ್ಸೆಟ್ರಾ ಮೆನ್ಷನ್ ಮಾಡಬೇಕಾಗಿರುವಂಥ ಒಂದು ಆನ್ಸರ್.
ದೆನ್ ಇದು ನಾವು 100% ಇದು ಬರುತ್ತೆ ಅಂತ ಹೇಳಿ ಪ್ರಿಪೇರ್ಡ್ ಆನ್ಸರ್, ದಟ್ ಇಸ್ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ DPSP ರಿಲೇಟೆಡ್. ಆ್ಯಂಡ್ ಅದು ಹೇಗೆ ನಾವು ವಿಚ್ ಇಸ್ ಸುಪ್ರೀಮ್ ಅಂತ ಇದ್ದಂಥ ನಮಗೆ ಕಂಪ್ಲೀಟ್ ಕೇಸ್ ಲಾಸ್ನ ಲಿಸ್ಟ್ ಏನು ಬರುತ್ತೆ ಇಲ್ಲಿ, ಸಜ್ಜನ್ ಸಿಂಗ್, ಶಂಕರಿ ಪ್ರಸಾದ್, IC ಗೋಲಕ್ನಾಥ್, ಅದಾದಮೇಲೆ ನಮಗೆ ಕೇಶವಾನಂದ ಭಾರತಿ, ದೆನ್ ಮಿನರ್ವಾ ಮಿಲ್ಸ್, ಈ ಕಂಪ್ಲೀಟ್ ಪ್ರಾಸೆಸ್ ಏನು ನಡೆಯುತ್ತೆ ದ್ಯಾಟ್ ಇದೆರಡೂ ಸಹ ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನಲ್ಲಿ ನಡಿಬೇಕು. ಬೋತ್ ಆರ್ ಕಾಂಪ್ಲಿಮೆಂಟ್ರಿ ಟು ಈಚ್ ಅದರ್ ಎಕ್ಸೆಟ್ರಾ ಅಂತೆಲ್ಲ ಹೇಳಿ ಡಿಸ್ಕಸ್ ಮಾಡಿರುವಂಥ ಕೇಸ್ ಲಾಸ್ನ ಬರೆದು ಈ ಆನ್ಸರನ್ನು ಬರಿಬೇಕಾಗಿರುತ್ತೆ. ಡನ್. ಸೊ ಐ ಥಿಂಕ್ ದಿಸ್ ಇಸ್ ದ ಲಾಸ್ಟ್ ಕ್ವೆಶನ್ ಆ್ಯಂಡ್ ಇಲ್ಲಿಗೆ ನಮ್ಮ ಪೇಪರ್ ಎಂಡ್ ಆಗುತ್ತೆ. ಸೊ ಇದಿಷ್ಟು ನಮಗೆ ಕಾನ್ಸೆಪ್ಟ್ ಆಗಿತ್ತು ಫಾರ್ ದಿಸ್ 2025 ಪೇಪರ್ ಆ್ಯಂಡ್ ಈಸಿ ಪೇಪರ್ ಆ್ಯಕ್ಚುಲಿ. ಆ್ಯಂಡ್ ಫಾರ್ ಎನಿ ಎಕ್ಸಾಮ್ ನನಗೆ ಕ್ಲಾಸಲ್ಲಿ ನನ್ನ ಸ್ಟೂಡೆಂಟ್ಸಿಗೆ ವಿ ಹ್ಯಾಡ್ ಪ್ರಿಪೇರ್ಡ್ ಆನ್ಸರ್ಸ್ ಫಾರ್ ಎವ್ರಿ ಕ್ವೆಶನ್ ಏನೆಲ್ಲ ಕೇಳ್ತಾರೆ. ಸೊ ಇದು ನೀವು ಯಾವುದೇ ಕ್ವೆಶನ್ ಅಥವಾ ಯಾವುದೇ ಎಕ್ಸಾಮಿಗೆ ಬೇಕಾದ್ರೂ ಮಾಡಬಹುದು. ಬಿಕಾಸ್ ನಿಮಗೆ ಒಂದು ನಿಮ್ಮ ಹತ್ರ ಡಿಫಾಲ್ಟ್ ಡ್ರಾಫ್ಟ್ ಆನ್ಸರ್ ಇದೆ, ನೀವು ಆಲ್ರೆಡಿ ಫ್ರೇಮ್ ಮಾಡಿಟ್ಟಿದ್ದೀರಿ, ಇದೆಲ್ಲ ಕೇಳಬಹುದು ಅಂತ ಹೇಳುವಾಗ ಆ ಎಲ್ಲ ಕ್ವೆಶನ್ಸ್ಗೆ ಫ್ರೇಮ್ ಮಾಡಿಟ್ಟಾಗ ಆ ಕ್ವೆಶನ್ಸ್ ಬಂದರೆ ಯು ಹ್ಯಾವ್ ಟು ಜಸ್ಟ್ ರೆಡಿಮೇಡ್ ಆನ್ಸರ್ ಇದೆ ನಿಮ್ಮ ಹತ್ರ, ರಿವಿಷನ್ ಮಾಡಿದ್ದೀರಿ, ನೀವೇ ಆನ್ಸರ್ ಬರೆದಿದ್ದೀರಿ, ಜಸ್ಟ್ ಎಕ್ಸಾಮ್ ಹಾಲಲ್ಲಿ ಬರೆದ್ಬಿಟ್ಟು ಬರೋದು, ಪ್ಲೇಸ್ ಮಾಡಿ. ಸೊ ಈ ರೀತಿ ಯು ಕ್ಯಾನ್ ಪ್ರಿಪೇರ್ ಫಾರ್ ಎನಿ ಆಫ್ ಯೋರ್ ಎಕ್ಸಾಮ್ಸ್. ಆ್ಯಂಡ್ ದಿಸ್ ವಾಸ್ ಆರ್ ಲಾ ಪೇಪರ್ 1 ವಿಚ್ ವಾಸ್ ಒಂದು ಈಸಿ, ಟಫ್ ಅಂತ ಅಲ್ಲ, ಅಟ್ಲೀಸ್ಟ್ ಈಸಿ ಟು ಮಾಡರೇಟ್ ತನಕ ಕೂಡ ಸಹ ಬೇಕಾದರೆ ಹೇಳಬಹುದು. ಸೊ ದಿಸ್ ಈಸ್ ಆರ್ ಲಾ ಪೇಪರ್ 1. ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಜಡ್ಜ್ಮೆಂಟ್ ರೈಟಿಂಗ್ನ ಪೇಪರ್, ಹಾಗೆ ಅದರ ಅಪ್ರಿಸಿಯೇಷನ್ ಏನೆಲ್ಲ ಬರೆದಿರಬೇಕಿತ್ತು, ಏನು ಬರೆದಿದ್ದೀರಿ ಅನ್ನೋದನ್ನು ಡಿಸ್ಕಸ್ ಮಾಡೋಣ ಇನ್ ಆರ್ ನೆಕ್ಸ್ಟ್ ವಿಡಿಯೋ. ಈಗ ಈ ಪೇಪರ್ ಇದರಲ್ಲಿ ಇದನ್ನೆಲ್ಲ ಬರೆದಿದ್ದೀರಿ ಅಂತ ನೀವು ಶ್ಯೂರ್ ಆಗಿದ್ರೆ ದೆನ್ ಆರಾಮಾಗಿ ಗಿವೆನ್ ನಿಮಗೆ ನಾನು 100% ಬರೆದಿದ್ದೀನಿ ಅಂತ ಅನ್ಸೋದು ಆ್ಯಂಡ್ ಎಕ್ಸಾಮಿನರ್ಗೆ ನೀವು 100% ಬರೆದಿದ್ದೀರಿ ಅಂತ ಅನ್ಸೋದ್ರಲ್ಲಿ ವ್ಯತ್ಯಾಸ ಇರುತ್ತೆ. ಬಟ್ ಇಫ್ ಯು ಆರ್ ಸ್ಯಾಟಿಸ್ಫೈಡ್ ವಿತ್ ಯೋರ್ ಪೇಪರ್, ನಿಮ್ಮ ಪ್ರಿಪರೇಷನ್, ನಿಮ್ಮ ಪೇಪರ್ ನೀವು ಸ್ಯಾಟಿಸ್ಫೈಡ್ ಆಗಿದ್ದೀರಿ, ದೆನ್ ಹೋಪ್ ಫಾರ್ ದ ಬೆಸ್ಟ್, ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಯೋರ್ ಇಂಟರ್ವ್ಯೂ. ಸೊ ಇದು ಇವತ್ತಿನ ವಿಡಿಯೋ ಆ್ಯಂಡ್ ನೆಕ್ಸ್ಟ್ ವಿಡಿಯೋ ವಿಲ್ ಡಿಸ್ಕಸ್ ಅಬೌಟ್ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಜಡ್ಜ್ಮೆಂಟ್ ರೈಟಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಡೂ ಸಬ್ಸ್ಕ್ರೈಬ್ ದ ಚಾನೆಲ್, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಆ್ಯಂಡ್ ದಟ್ಸ್ ಇಟ್. ಥ್ಯಾಂಕ್ ಯು.